ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಕೇಸಲ್ಲಿ ಆಗಿದ್ದು ಹಾಗೆ ಈಗ ಹೇಳಿದ್ರಲ್ಲ ಆ ತಾಯಿ ಹೇಳ್ದಂಗೆ ಎಲ್ಲ ನಡೆದೋಗಿರೋದ ಮೇಲೆ ಸರ್ ಇದು ಇವರು ಭಾರಿ ಮನನೊಂದು ಭಾರಿ ದುಃಖ ಬರೋದಂಥ ಘಟನೆ ನಡೆದಿದೆ. ಅದು ಎಲ್ಲರಿಗೂ ಪಬ್ಲಿಕ್ ಆಗಿದೆ, ಅದು ನಿಮಗೂ ಕೂಡ ಗೊತ್ತು. ಆದರೆ ಏನಪ್ಪ ಅಂದರೆ ಈಗ ನಗು ಹೋಗಿದೆ. ಈಗ ಇನ್ನೂ ಒಂದು ಶವ ಬರೋದ್ರಲ್ಲಿದೆ, ಅವರ ಮಗಳು ಬರೋದ್ರಲ್ಲಿದೆ. ಅವರು ಚಿಂತಾಜನಕದಲ್ಲಿದ್ದಾರೆ. ಇನ್ನೂ ಯಾರು ಮೊಮ್ಮಗಳು ಅಜ್ಜಿ ಇನ್ನೂ ಚಿಂತಾಜನಕದಲ್ಲಿದ್ದಾರೆ. ಅವ್ರಿಗೆ ಈಗ ಆಗೋಗಿದೆ. ಅವ್ರೇನಪ್ಪ ಅಂದರೆ ಈಗ ಒಂದು ಮಗು ಇದೆ, ಇನ್ನೊಂದು ಚಿಕ್ಕದು 7-8 ಕ್ಲಾಸ್ 8 ಮಾಸ ಮಗು ಇಲ್ಲ ಸರ್. ಅವರು ಕೂಡ ಅದು ಏನೋ ಒಂದು ದುರ್ಘಟನೆ ಆಗಿ ಅದು 7-8 ವರ್ಷದಿಂದನೇ ಅವರು ತೀರೋಗ್ಬಿಟ್ರು. ಅವ್ರು ಕುಶಾಲನಗರಕ್ಕೆ ಮದುವೆ ಆಗಿತ್ತು. ಈಕೆ ತಂದೆ ಇಲ್ದ ಮಗು ಸರ್. ಅದಕ್ಕೆ ಏನಪ್ಪ ಅಂತ ಹೌದು ಸರಿ, ತಾಯಿ ಊರು ತಾತನ ಮನೇಲಿದ್ರು. ಇಲ್ಲೇ ಇದ್ದು ಅವರು ರಾಜಮರು ತೀರೋದ್ಮೇಲೆ ಅವರ ಮಾದೇವ ನಾಯ್ಕನೇ ಅವರ ಮಗಳನ್ನ ಇಲ್ಲಿ ಕರೆತಂದು ಅಣ್ಣ ತಮ್ಮದಿರೆಲ್ಲ ಕರೆತಂದು ಇಲ್ಲೇ ಇರಿಸ್ಕೊಂಡಿದ್ರು ಸರ್. ಅವಳು ಫಸ್ಟ್ ಇಯರ್ ಇರ್ಬೋದು ಅನ್ಸುತ್ತೆ. ಇಲ್ಲ ಫಸ್ಟ್ ಇಯರ್ PUC ಹೌದು ಸರ್. ಸರ್ ಇವನು ಆಲೆ ಕಾಮುಕ ಅಂತ ಎಲ್ಲ ಇಡೀ ತಾಲೂಕಿಗೆ ಗೊತ್ತಾಗೈತೆ. ಇವನು ಈ ಥರ ಘಟನೆಗಳು ಆಲೆ ಈಗ 4ನೇದ 3ನೇದ ಅಂತಲ್ಲ. ಅದರಿಂದ ಇವನಿಗೆ ಇದೇ ಕೆಲಸಗಳು ಇರೋರಿಗೆ ಹೆಂಗೆ ಪರಿಚಯ ಮಾಡ್ಕೋಬೇಕಂತ ಗೊತ್ತಿರುತ್ತಲ್ಲ ಸರ್. ಅದರಿಂದ ಹಿಂಗೆ ಆಗೈತೆ. ಇದಕ್ಕೆ ಏನಪ್ಪ ಅಂದ್ರೆ ನಿಮ್ಮ ಮಾಧ್ಯಮದವ್ರು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಇದಕ್ಕೊಂದು ನ್ಯಾಯ ಕೊಡಿಸೋವಂಥ ಕೆಲಸ ಮಾಡಿ ಸರ್. ಅಷ್ಟೇ ಕೇಳೋದು, ಇನ್ನೇನಿಲ್ಲ. ಸರ್ಕಾರದಿಂದ ಅವ್ರಿಗೆ ಏನು ಬರಬೇಕು, ಏನು ಮಾಡಬೇಕು, ಆ ಮಗುಗಾರು ಒಂದು ಇದಾಗಲಿ, ಅನುಕೂಲ ಆಗಲಿ, ಮುಂದೆ ಒಂದು ಫ್ಯೂಚರ್ ಇದೆ, ಅದಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ಸರ್. ಲೋಪ ಯಾರ್ಯಾರ್ದು ಅಂತ ಇಲ್ಲಿ ನಮಗೆ ಅಷ್ಟು ಗಮನಕ್ಕಿಲ್ಲ. ಏನಪ್ಪ ಅಂದರೆ ಲೋಪ ಅವನಲ್ಲೇ ಬಂದಿದೆ ಜಾಸ್ತಿ, ಅದೇ ಅಷ್ಟೇ. ಇನ್ಯಾರು ಪಾಪ ಸುಮ್ಮನೆ ಎಲ್ಲರನ್ನೂ ಎಳೆಯೋದಲ್ಲ ಲೋಪದಲ್ಲಿ. ಬಟ್ ಏನಪ್ಪ ಅಂದರೆ ಇವರು ನಮ್ಮ ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕಷ್ಟೇ ಸರ್. ಜಾತಿ ಬೇರೆ ಸರ್, ನಾವು ಬೇರೆ ಜನಾಂಗ, ಅವರೇ ಬೇರೆ ಜನಾಂಗ. ಆದರೂ ನಾವು ಜಾತಿ ಬೇಕಾ ನೋಡಬಾರ್ದು. ಇಲ್ಲಿ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು ಅಂತ ನಾನು ನಮ್ಮ ಗ್ರಾಮಸ್ಥರಲ್ಲಿ, ನಮ್ಮ ತಾಲೂಕು ಜನತೆಯಲ್ಲಿ, ಇಡೀ ರಾಜ್ಯಕ್ಕೆ ಒಂದು ಅನ್ಯಾಯ ಆಗಿದೆ ಅಂತ ಕೇಳ್ತೀನಿ. ಅದನ್ನು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ ಸರ್. ಇವರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಇವರು 4 ಜನನು ಹೋಗಿ ನಮ್ಗೆ ಅನ್ಯಾಯ ಆಗಿದೆ, ಈ ಥರ ನಮಗೆ ಒಂದು ಅನುಕೂಲ, ನಮಗೆ ಕಂಪ್ಲೇಂಟ್ ತಗೊಂಡು ಅವ್ರನ್ನ ಮೊದಲು ಶಿಕ್ಷೆಗೆ ಒಳಪಡಿಸಿ ಅನ್ನೋದಕ್ಕೆ ಇವರು ಅಲ್ಲಿ ಹುಡುಗ ಲೋಕೇಶ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳಿದ ಮೇಲೆ ಇವರು ಹೋಗಿ ಸ್ಟೇಷನಲ್ಲಿ ಕೇಳಿದಾಗ ನೀವೆಲ್ಲ ಸೇರ್ಕೊಂಡು ಅದೇನು ತೀರ್ಮಾನ ಮಾಡ್ಕೊಳ್ಳಿ ಅಂತ ಮಾತುಗಳನ್ನ ಅವ್ರು ಆಡಿದ್ರಂತೆ. ಆಡಾದ್ಮೇಲೆ ಅವ್ರೇನು ಮಾಡಿದ್ರು, ನೇರ ನಮಗೆ ಇಲ್ಲೂ ಸ್ಟೇಷನ್ಗೆ ಬಂದರೂ ನ್ಯಾಯ ಸಿಗ್ನಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನೇರವಾಗಿ ಚಾಮುಂಡಿ ಯಾರು ಪೊಲೀಸ್ನವರು ನೀವೇನೆ ಗ್ರಾಮದಲ್ಲಿ ಕುಂತ್ಕೊಂಡು ಒಂದು ತೀರ್ಮಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಇದು ಹುಡುಗಿ ವಿಚಾರ, ಅದರಿಂದ ಇದು ಪ್ರಾಬ್ಲಮ್ ಆಗುತ್ತೆ ನಾಳೆ ದಿನ ಆದರೂ ನೀವು ಎಲ್ಲ ಇದು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಹೇಳಾದ್ಮೇಲೆ ಅವರು ಇಲ್ಲೇ ನ್ಯಾಯ ಸಿಗ್ನಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗಿ ನೇರವಾಗಿ ಚಾಮುಂಡಿ ಬೆಟ್ಟದ ಕೆಳಗಡೆ ಇದು ಮಾದೇಶ್ವರ ಬೆಟ್ಟದ ಹತ್ರ ತಾಳಿಬೆಟ್ಟದ ಕೆಳಗಡೆ 4 ಜನ ವಸ್ತಿ ಕೊಡ್ತಾರೆ. ಈಗ ಏನು ಅಂತಂದರೆ ಈಗ ಇಬ್ಬರು ಸಾವಾಗಿದ್ದಾರೆ. ಇನ್ನಿಬ್ಬರು ಅವರು ಸಾವು ಬದುಕಿನ ಹೋರಾಟ, ಅವ್ರು ಯಾವಾಗ ಸಾಯ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಆದರೆ ಏನು ಅಂತಂದರೆ ಇದನ್ನು ಯಾರು ಮಾಡಿದ್ದಾರೆ ಅವನಿಗೆ ಕಠಿಣ ಜೀವಾವಧಿ ಶಿಕ್ಷೆ ಆಗಬೇಕು ಅವನಿಗೆ. ಇನ್ನೊಂದೇನು ಅಂದರೆ ಈ ಕುಟುಂಬಕ್ಕೆ ಸರ್ಕಾರ ಇವ್ರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋವಂಥದ್ದು ನಮ್ಮ ಆಗ್ರಹ. ಅವ್ರು ರಕ್ಷಣೆ ಮಾಡೋದಕ್ಕೆ ಅದೇನು ಆ ವಿಚಾರ ನಮಗೆ ಗೊತ್ತಿಲ್ಲ. ಈಗ ಕಂಪ್ಲೇಂಟ್ ತಗೋಬೋದಾಗಿತ್ತು, ಏನಕ್ಕೆ ತಗೊಳ್ಳಿಲ್ಲ ಅವರು? ಅದು ರಕ್ಷಣೆನೇ ಅಲ್ವಾ ಅವ್ರಿಗೆ? ರಕ್ಷಣೆನೇ ತಾನೆ. ಹಂಗಾಗ್ಲಾಗೆ ಅದು ನಮಗೆ ಈಗ ನಾವು ನೋವಲ್ಲಿದ್ದೀವಿ. ನಾವು ಇಡೀ ಗ್ರಾಮಸ್ಥರು, ಚಂದಗಾಲ ಗ್ರಾಮಸ್ಥರು ನೋವಲ್ಲಿದ್ದೀವಿ. ನಮಗೇನು ಅಂದರೆ ನ್ಯಾಯ ದೊರಕಿಸ್ಕೊಡಿ. ಇವ್ರಿಗೆ ಸಾವಾಗಿದೆ, ಅವ್ರಿಗೆ ಕಠಿಣ ಶಿಕ್ಷೆ ಆಗಲಿ. ಇಲ್ಲಿ ಇವ್ರಿಗೆ ಒಂದು ಸರ್ಕಾರದಿಂದ ಏನು ಬರಬೇಕು ಅದು ನಮ್ಮ ಮಗು ಇದೆ, ಮತ್ತು ಆ ಹುಡುಗಿ ಸಾವು ಮಧ್ಯೆ ಓಡಾಡ್ತದೆ, ಅದೇನು ಅನ್ನೋದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ. ಆದರೆ ಈಗ ಬಂದು ನಮ್ಮ ರಾಜ್ಯ ಸರ್ಕಾರದವರೇ ಆಗಲಿ, ನಮ್ಮ ಮೈಸೂರು ಡಿಸ್ಟಿಕ್ ಇವರು ಮತ್ತು ಇಲ್ಲಿಯ ಶಾಸಕರು, ಲೋಕಲ್ ಲೀಡ್ರುಗಳು ಬಂದು ಇಲ್ಲಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದರೆ ಈ ಸಾವನ್ನ ಇಲ್ಲೇ ಮಡಿಕೋತೀವಿ. ಇನ್ನೂ ಹೋರಾಟ ತೀವ್ರ ಆಗುತ್ತೆ. ಲೋಕೇಶ್ ಈಗ ನೆನ್ನೆನೇ ಜೈಲಲ್ಲಿ ಹಿಡಿದು ಜೈಲಿಗೆ ಹಾಕಿದ್ದಾರೆ, ಕಸ್ಟಡಿ ಆಗಿದೆ ಅಂತ ವಿಚಾರ ಪೊಲೀಸ್ ಇದರಿಂದ ಹೇಳಿದ್ದಾರೆ. ಮತ್ತು 3 ಜನ ಸಸ್ಪೆಂಡು ಆಗಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು SI ಮತ್ತು ಇನ್ನೊಬ್ಬರು ಸಸ್ಪೆಂಡ್ ಆಗಿದ್ದಾರೆ. ಪರಿಚಯ ಅದು ವಿಚಾರ ಅದು ಗೊತ್ತಿಲ್ಲ. ಪರಿಚಯ ಏನು ಅಂತಂದ್ರೆ ಒಂದು ಇದೇ ಕೆಲಸ ಅಂತ ಅಲ್ಲೇ 3 ಮದುವೆ ಆಗಿದ್ದಾನಂತೆ. 3 ಮದುವೆಯಾಗಿ ಈ ಥರ ಹುಡುಗಿರು ಕಾಲೇಜ್ಗೆ ಹೋದಾಗ ಈ ಥರ ಗಾಡೀಲಿ ಹೋಗೋದು, ಈ ಥರ ಎಲ್ಲ ಕಂಪ್ಲೇಂಟು ಇದೆ ಸ್ಟೇಷನಲ್ಲಿ ಬೇಕಾದಷ್ಟು ಕಂಪ್ಲೇಂಟ್ ಆಗಿದೆ. ಆಮೇಲೆ ಒಂದು ಸಾಯಿಸಿಬಿಟ್ಟಾನೆ, ಹಿರಿಯ ಹೆಂಡ್ತಿನ ಸಾಯಿಸಿಬಿಟ್ಟು ಒಳಗೆ ಎಸ್ಬಿಟ್ಟಿದ್ದಾರೆ ಕಾವಲೆಗೆ.
ಇದಾಗಲೇ ಸುಮಾರು ಒಂದು ವರ್ಷ 2 ವರ್ಷ ಆಗಿದೆ. ಈ ಥರದ ವಿಚಾರದಲ್ಲಿ ಅವ್ನು ಬೇಕಾದಷ್ಟಿದೆ. ಆದರೆ ಸರ್ಕಾರ ಈ ನಮ್ಮ KNR ಸ್ಟೇಷನ್ ಯಾವುದೇ ನಿಗಾ ತಗೊಂಡಿಲ್ಲ ಅವ್ರ ಬಗ್ಗೆ. ತಗೊಂಡಿದ್ರೆ ಈ ಥರ ಪರಿಸ್ಥಿತಿ ಆಯ್ತಿರಲಿಲ್ಲ. ಇವತ್ತು ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲ ಔಷಧಿ ಕುಡ್ದು ಅಲ್ಲಿ ಇದಾಗಿರೋದ್ರಿಂದ ಭಾರಿ ನಮ್ಮ ಚಂದಗಾಲ ಗ್ರಾಮದಲ್ಲಿ ಭಾರಿ ನೋವಿದೆ ಸರ್. ಹಂಗಾಗ್ಲಾಗಿ ಹೋಗಲಿ, ಇರೋರಿಗಾದರೂ ಒಂದು ನ್ಯಾಯ ದೊರಕಿಸುವಂಥ ಕೆಲಸ ಮಾಡಲಿ ಸರ್ಕಾರ. ಮತ್ತು DC ಅವರೇ ಆಗಲಿ ಇನ್ನೊಂದೇ ಆಗಲಿ ಒಂದು ಸರ್ಕಾರದಿಂದ ಏನಾರ ಸವಲತ್ತಿದೆ, ಮಗು ಇದೆ, ಎಲ್ಲ ಇದೆ, ಅವ್ರಿಗಾರು ಅನುಕೂಲ ಆಗಲಿ ಅಂತ ನಮ್ಮ ಗ್ರಾಮಸ್ಥರ ಆಗ್ರಹ. ಇಲ್ಲ ಸರ್, ಯಾರಿಗೂ ಗೊತ್ತಿರಲಿಲ್ಲ, ಮನೆಯವ್ರಿಗೂ ಸಹ ಗೊತ್ತಿರಲಿಲ್ಲ ಸರ್. ಇಲ್ಲ ಸರ್, ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಸರ್. ಈ ವಿಚಾರ ಒಂದು ನನಗೂ ತಿಳಿದ ಮಾಹಿತಿ ಪ್ರಕಾರ ನಮ್ಮ ಹುಡುಗಿ ನಮ್ಮ ಬಿಡ್ಸಿಲಿಂದ 1.5 ಕಿಲೋಮೀಟರ್ ಐತೆ. ನಡ್ಕೊಂಬರುವಾಗ ನಿಮ್ಮ ತಾತ ಈ ತೀರೋಗಿದೆಯಲ್ಲಪ್ಪ, ಅವ್ನು ಗೊತ್ತು, ಯಾಕವ ನೀನು ನನ್ನ ತಂಗಿ ಹೆಂಗೆ ಹೋಯ್ತಾ ಇದೆಯಬ್ಬ ಅಂದ್ಬಿಟ್ಟು ಸ್ಕೂಟರ್ ಕರ್ಕೊಂಬಂದಂಗೆ. ಇಷ್ಟೇ ಪರಿಚಯ, ಇನ್ಯಾವ ಆ ವಿಚಾರ ಯಾರಿಗೂ ಗೊತ್ತಿಲ್ಲ ಸರ್. ಇಲ್ಲಿ ನಮ್ಮೂರಿಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಇನ್ನು ಮೊಬೈಲ್ ತಕೊಂಡಿರೋದು ಈ ರೀತಿಯಾಗಿರೋ ವಿಚಾರ ಯಾರಿಗೂ ಗೊತ್ತಿಲ್ಲ. ಇಲ್ಲ ಸರ್, ಅವ್ರಿಗೆ ಗೊತ್ತಿದ್ರೆ ಯಾರ ಕರ್ಸಿ ಯಾಕವ ಅಂತ. ಸಾವಿಗೆ ಯಾಕೆ ನಿರ್ಧಾರ ಬಂದ್ರು? ಅವನು ಬಂದು ಹುಡುಗ, ಅವನು ಯಾರು ಲೊಕೇಶನ್ ಅವನು ನಮಗಾಗಿ ಬಂದು ನಿಮ್ಮ ಹುಡುಗಿ ನನ್ನ ಮೊಬೈಲ್ ಹೊಡೆದಾಕಿದೆ ಅಂತ ಬಂದಾಗ ಆವತ್ತು ವಿಚಾರ ಗೊತ್ತಾಗಿರೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವತ್ತು ವಿಚಾರ ಗೊತ್ತೇವಿನ. ಹೌದು, ಇಲ್ಲೇ ಈ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಮನೆ ಹತ್ರನೇ ಬಂದು ಗಲಾಟೆ ಮಾಡಿದ್ದಾನೆ. ನಿಮ್ಮ ಹುಡುಗಿ ನನ್ನ ಮೊಬೈಲನ್ನು ಹೊಡೆದಾಕಿದೆ. ಅದು ಯಾಕೆ ಹೊಡೆದಾಕ್ತ ಅಂತ ಕೇಳಿದಾಗ ನನ್ನ ಮೊಬೈಲ್ ಅಷ್ಟೇ ಹೊಡೆದಾಕದೆ, ನನ್ನ ಮೊಬೈಲ್ ಇಸ್ಕೊಡಿ. ಇಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಸರ್ ನಮಗೆ. ಅವತ್ತು ಇಲ್ಲ ಅವತ್ತಿಂದ ಬಂದಿರಲಿಲ್ಲ ಸರ್. ಇಲ್ಲ ಹೌದು ಸರ್. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಗಲಾಟೆ ಆಯ್ತು. ಗಲಾಟೆ ಆದ್ಮೇಲೆ ಏನ್ ಮಾಡ್ದ, ತಿರ್ಗಿ ಇನ್ನೊಂದು ದಿವಸ ಏನೇನೋ ಬೈಸಿ ಮಾಡ್ತಿದ್ದಂತೆ ಹುಡುಗಿಗೆ. ಆಗೇನು ಮಾಡ್ದೋ ನಾವು ಇಲ್ಲಿ ನಮ್ಮ ಮಾದೇವ ನಾಯ್ಕ ಮತ್ತು 12 ಜನ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗವ್ರೆ. ಕಂಪ್ಲೇಂಟ್ ಕೊಡೋಕೆ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ. ಯಾರು? ಪೊಲೀಸ್ನವರು. ಯಾಕೆ ತಗೊಳ್ಳಿಲ್ಲ ಅಂತ ಗೊತ್ತಿಲ್ಲ. ಆಗ ಕೇಳಿದಾಗ ಹುಡುಗಿನೂ ಅಪ್ರಾಪ್ತಿಯಾಗಿದೆ, ಬ್ಯಾಡಿ ಕುಂತ್ಕೊಂಡು ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಯ್ತು ಅಂತ ಬಂದರು. ಆಮೇಲೆ ಏನು ಹೇಳಿದ್ರು, ಅವನು ಕರೆಸ್ತೀನಿ ಪಾರ್ಟಿ ಹುಡುಗನ ಕರೆಸಿ 2 ಜನನೂ ಮುಖಾಮುಖಿ ಮಾತಾಡಿಸ್ತೀನಿ ಅಂತ ಹೇಳಿದಂತೆ. ಸುಮಾರು 1 ದಿವಸ 3 ದಿವಸ ಕಳೆದ್ರು ಕೂಡ ಅವರು ಕಂಪ್ಲೇಂಟ್ ತಗೊಳ್ಳಿ, ಅದು ಈಗ ಅವ್ನು ಕರೆಸ್ನೂ ಇಲ್ಲ, ಆ ವಿಚಾರದ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ ಸ್ಟೇಷನಲ್ಲಿ. ಮತ್ತೆ ಇನ್ನೊಂದು ದಿವಸ ಸ್ಟೇಷನ್ಗೆ ಹೋದ್ರು. ಕರೆಸ್ತೀನಿ ಅನ್ನೋ ಮಾತು ಬಿಟ್ರೆ ಇನ್ನೇನೂ ಮಾಡಲಿಲ್ಲ ಅವರು. ಆಗೇನು ಮಾಡೋದು, ಇವರು ಒಂದು ನಿರ್ಧಾರಕ್ಕೆ ಬಂದು ಯಾರಿಗೂ ಹೇಳಿಲ್ಲ ಸರ್. ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಯ್ತೀನಿ ಅಂತ ಹೋಗಿ ತಾಳು ಬೆಟ್ಟದ 4 ಜನ ವಿಷ ತಗೊಂಡು ಇಷ್ಟು. ಇದು ಯಾಕೆ ತಗೊಂಡ್ರು ಅಂದರೆ ಪೊಲೀಸರ ನಿರ್ಲಕ್ಷ್ಯವೇ ನೇರ ಕಾರಣ. ಅವತ್ತು ಒಂದೇ ಒಂದು ಆ ಕಂಪ್ಲೇಂಟನ್ನು ತಕೊಂಬಿಟ್ಟು ಅವ್ರು ಕರೆಸಿದ್ರೆ, ಇಲ್ಲಾಂದ್ರೆ ಅವ್ರು FIR ಮಾಡಿ ಕಳಿಸಿದ್ರೆ ಇದು ಆಯ್ತಿರ್ಲಿಲ್ಲ. ಅದರಿಂದ ಇವತ್ತು ಆ ಮಾಡಿರ್ತಕ್ಕಂಥವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಮತ್ತು ಇವರಿಗೆ ಶಾಶ್ವತವಾದಂಥ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಅವರಿಗೆ ಸಿಕ್ಕಂಥ ಸೌಲಭ್ಯವನ್ನು ಮಾಡಬೇಕು. ಮಾಡಲೇ ಇಲ್ಲ ಅಂದರೆ ನಾವು ಇದು ಎಷ್ಟೇ ದಿವಸ ಆಗಲಿ ಇದನ್ನು ಇಡೀ ಗ್ರಾಮ ಮಹಾಮಾಲ ಇಡೀ ತಾಲೂಕಿನಾದ್ಯಂತ ಹೋರಾಟ ನಡೀತಿದೆ ಸರ್. ಇದು ಉಗ್ರ ಹೋರಾಟ ಮಾಡ್ತೀವಿ. ಇನ್ನು ಆಗಬಾರ್ದು ಈ ರೀತಿ. ಈ ಪ್ರಕರಣ ಇನ್ನೊಂದು ಸಾರಿ ಯಾವುದೇ ಸಮಾಜಕ್ಕೂ ಮರುಕಳಿಸಬಾರ್ದು. ಅಂಥವನಿಗೆ ಶಿಕ್ಷೆ ಆಗಬೇಕು, ಇವರಿಗೆ ಶಾಶ್ವತ ಪರಿಹಾರ ಸಿಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.